ತುಮಕೂರು ಔಟರ್ ರಿಂಗ್ ರೋಡ್ನಲ್ಲಿ ಕಸದ ರಾಶಿಯೋ ರಾಶಿ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಸಂಚರಿಸುವ ಪರಿಸ್ಥಿತಿ. ಎಸ್ ವೀಕ್ಷಕರ, ದಿನೇ ದಿನೇ ತುಮಕೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾನೇ ಇದೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಎಷ್ಟೇ ಬಾರಿ ಸುದ್ದಿಯನ್ನ ಬಿತ್ತರಿಸಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಸುದ್ದಿ ಮಾಡಿದ ಒಂದು ದಿನ ಸ್ಥಳಕ್ಕೆ ಹೋಗಿ ಕ್ಲೀನ್ ಮಾಡುವ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಮತ್ತದೇ ಪರಿಸ್ಥಿತಿ. ಸದ್ಯ ತುಮಕೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಶಿರಾಗೇಟ್ ಸಂಪರ್ಕಿಸುವ ರಸ್ತೆಯಲ್ಲಿ ಕಸದ ರಾಶಿಯೇ ತುಂಬಿದೆ. ಹೌದು, ತುಮಕೂರು ನಗರ ಸ್ವಚ್ಛ ನಗರ, ಸ್ಮಾರ್ಟ್ ಸಿಟಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದೆ. ಆದರೆ ತುಮಕೂರಿನ ರಿಂಗ್ ರಸ್ತೆಯ ಎರಡೂ ಬದಿಯಲ್ಲಿ ಎಲ್ಲೆಂದರಲ್ಲಿ ಡಂಪಿಂಗ್ ಯಾರ್ಡ್ ರೀತಿಯಲ್ಲಿ ಕಸವನ್ನ ಎಸೆದು ಹೋಗ್ತಿದ್ದು ಕೊಳೆತು ದುರ್ನಾತ ಬೀರ್ತಾ ಇದೆ. ಇದರಿಂದ ಅಲ್ಲಿ ಓಡಾಡುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಮಾರ್ಟ್ ಸಿಟಿ ಅನ್ನೋ ಬದಲು ಇದನ್ನ ಕಸದ ಸಿಟಿ ಅಂತಾನೆ ಅನ್ಬೋದು. ಇಲ್ಲಿ ರಿಂಗ್ ರಸ್ತೆ ಇದರಲ್ಲಿ ಪೂರ್ಣಗೊಳಿಸದೇ ಇರೋದ್ರಿಂದ ಇವರು ಮುನ್ಸಿಪಲ್ ಇವರೆಲ್ಲನೂ ಅವರು ಕಾರ್ಪೊರೇಷನ್ನು ಇವರು ಯಾರು ಬಂದು ನೋಡದೆ ಇಲ್ಲಿ ಅಕ್ಕಪಕ್ಕ ಕಸ ಎಲ್ಲ ಹಾಕಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ದುರ್ವಾಸನೆ ಬಂದು ಎಲ್ಲ ಇದಾಗ್ತಾ ಇದೆ. ನಮ್ಮ ಜಮೀನುಗಳ ಹತ್ರ ಬರೋದಕ್ಕೂ ಇಲ್ಲಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನು ಮಹಾನಗರ ಪಾಲಿಕೆಯವರು ಸರಿಪಡಿಸಿ ಇದು ಮಾಡಬೇಕು ಅಂತೇಳಿ ಕೋರಿಕೆ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಕೂಡ ಹೆಚ್ಚಾಗ್ತಿದೆ. ಆದರೂ ಕೂಡ ಪಾಲಿಕೆ ಸಿಬ್ಬಂದಿ ಈ ಜಾಗವನ್ನ ಸ್ವಚ್ಛಗೊಳಿಸದಿರುವುದು ಬೇಸರದ ಸಂಗತಿ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.